ಭಟ್ಕಳ ತಾಲೂಕಿನ ಮಾರುಕೇರಿ ಗ್ರಾಮ ಪಂಚಾಯತ್ನಲ್ಲಿ 5ನೇ ಜನಸ್ಪಂದನ ಸಭೆ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿತು. ಮಾರುಕೇರಿ ಗ್ರಾಮ ಪಂಚಾಯತ್ನಲ್ಲಿ 5ನೇ ಜನಸ್ಪಂದನ ಸಭೆ ಹಾಗೂ ಜನರ ಬಳಿಗೆ ಸಚಿವರ ಮಂಕಾಳ ವೈದ್ಯರ ನಡೆ ಕಾರ್ಯಕ್ರಮ ಸಚಿವ ಮಂಕಾಳ ವೈದ್ಯರ ಅಧ್ಯಕ್ಷತೆಯಲ್ಲಿ ಜರುಗಿತು. ಜನಸ್ಪಂದನ ಕಾರ್ಯಕ್ರಮಕ್ಕೂ ಮುನ್ನ ಸಚಿವರು ಮಾರುಕೇರಿಯ ಗ್ರಾಮ ದೇವರಾದ ಶ್ರೀ ಧನ್ವಂತರಿ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದರು. ಈ ಗ್ರಾಮದಲ್ಲಿ ಕೈಗೊಂಡ ಕಾರ್ಯಕ್ರಮ ಯಶಸ್ವಿಯಾಗಲಿ, ಮುಂದೆ ಗ್ರಾಮದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡುವಂತಹ ಶಕ್ತಿಯನ್ನ ನೀಡು ಎಂದು ಪ್ರಾರ್ಥಿಸಿದರು. ಬಳಿಕ ಮಾರುಕೇರಿ ಪಂಚಾಯತ್ನಲ್ಲಿ ದೀಪ ಬೆಳಗಿಸುವುದರ ಮೂಲಕ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಚಿವರ ಸೂಚನೆಯಂತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದವರನ್ನು ಮಾತನಾಡುವಂತೆ ತಿಳಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಗ್ರಾಮ ಮಟ್ಟದ ಸಭೆ ನಡೆಸುತ್ತಿರುವುದು ರಾಜ್ಯದಲ್ಲಿಯೇ ಮೊದಲ ಬಾರಿಯಾಗಿದೆ. ಚುನಾವಣಾ ಪೂರ್ವದ ಭರವಸೆಯನ್ನ ಈಡೇರಿಸಲು ಜನರ ಬಳಿ ಸಚಿವರೇ ಬಂದಿದ್ದಾರೆ. ಬೇರೆ ಯಾವುದೇ ನಾಯಕರ, ಮುಖಂಡರ ಮೂಲಕ ಸಚಿವರನ್ನು ಭೇಟಿ ಮಾಡುವ ಬದಲಿಗೆ ಜನರೇ ಸಚಿವರನ್ನು ನೇರವಾಗಿ ಭೇಟಿ ಮಾಡುವಂತ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಅಂದ್ರೆ ಇವರು ಹುಟ್ಟುವಾಗಲೇ ಬಡಸ್ತನವನ್ನು ಬಂದು ಹೊತ್ಕೊಂಡು ಹುಟ್ಟಿದ್ರು. ಇಲ್ಲಿಯ ಬಡವರ ಬಗ್ಗೆ ಅತಿ ಕಾಳಜಿಯನ್ನು ಇಟ್ಕೊಂಡು ಅವರು ಏನು ಕನಸು ಇಟ್ಕೊಂಡಿದ್ರು, ಇವತ್ತು ಅವ್ರ ಕನಸು ಎಲ್ಲ ನನಸಾಗಿ ನಮ್ಮ ಏನು ನನ್ನ ಕೈಯಿಂದ ಸಾಧ್ಯ ಉಂಟು ಆ ಕೆಲಸವನ್ನು ಮಾಡಲಿಕ್ಕೆ ಜನ ಅವಕಾಶ ಕೊಡಬೇಕಾಗಿ ಪ್ರತಿಯೊಂದು ಜನರ ಮನೆ ಬಾಗಿಲಿಗೆ ತಾನು ಬಂದು ಅವರ ಸಮಸ್ಯೆಯನ್ನು ಬಗೆಹರಿಸಿದವರು ಏನು ನಮ್ಮ ಇಲೆಕ್ಷನ್ ಪೂರ್ವದಲ್ಲಿ ಅವರು ಏನು ಆಶ್ವಾಸನೆ ಕೊಟ್ಟಿದ್ರು. ಹಾಗಾಗಿ ಅವರು ಖುದ್ದಾಗಿ ನಮ್ಮ ಸಮಸ್ಯೆಯನ್ನು ಆಲಿಸಿದ ಸಲುವಾಗಿ ಇಲ್ಲಿ ನಿಮ್ಮ ಹತ್ರ ಬಂದಿದ್ದಾರೆ. ಹಾಗಾಗಿ ಇಲ್ಲಿರುವ ಎಲ್ಲ ಸಮಸ್ಯೆ ಅಂದರೆ ಕಾನೂನ ಸರ್ಕಾರಿ ಮಟ್ಟದಲ್ಲಿ ಇರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಇರ್ಬೋದು. ಯಾಕಂತಂದ್ರೆ ವೈಯಕ್ತಿಕವಾಗಿ ನಮ್ಮ ಸಚಿವರ ಹತ್ರ ಯಾರು ಕೇಳಬಾರಂತಿಲ್ಲ. ಯಾಕಂತಂದ್ರೆ ಇವತ್ತು ಯಾವುದೇ ಒಬ್ಬ ಅವ್ರ ಮನೆ ಬಾಗಿಲು ಒಬ್ಬ ಬಡ ವ್ಯಕ್ತಿ ಇರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ಹೋಗ್ಲಿ, ಯಾವುದೇ ಕೆಲಸ ಅವರು ಬರೀ ಕೈಯಲ್ಲಿ ಯಾವತ್ತೂ ವಾಪಸ್ ಬಂದಿದ್ದು ಯಾರು ಇಲ್ಲ. ಗ್ರಾಮದ ಹಿರಿಯರಾದ ಶ್ರೀಕಂಠ ಹೆಬ್ಬಾರ್ ಮಾತನಾಡಿ, ನಮಗೆ ಈ ರೀತಿಯ ಶಾಸಕರು, ಸಚಿವರು ಸಿಕ್ಕಿದ್ದು ನಮ್ಮ ಪುಣ್ಯ. ಸಮಾಜದ ಕೊನೆಯ ಹಂತದ ಜನರಿಗೂ ಸಹ ಮಂಕಾಳ ವೈದ್ಯರ ಪರಿಚಯ ಇದೆ. ಸಮಸ್ಯೆ ಪರಿಹರಿಸುವ ಆಲೋಚನೆ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದರು. ಗ್ರಾಮ ಪಂಚಾಯತ್ ಮಾರುಕೇರಿ ಉಪಾಧ್ಯಕ್ಷ ಎಂಡಿ ನಾಯ್ಕ್ ಮಾತನಾಡಿ, 52 ವರ್ಷದ ಬಳಿಕ ಗ್ರಾಮಕ್ಕೆ ಸಚಿವರು ಬಂದಿದ್ದಾರೆ. ಗ್ರಾಮೀಣ ಭಾಗದ ಜನನಾಯಕ ಸಚಿವರಾದರೆ ಗ್ರಾಮದ ಅಭಿವೃದ್ಧಿ ಸಾಧ್ಯ. ಪ್ರಥಮ ಅವಧಿಯಲ್ಲಿಯೇ ಶಾಸಕರಾಗಿ ರಾಜ್ಯವೇ ಮೆಚ್ಚುವ ಕೆಲಸವನ್ನ ಮಂಕಾಳ ವೈದ್ಯರು ಮಾಡಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಪತ್ರಕರ್ತರಾದ ರಾಘವೇಂದ್ರ ಹೆಬ್ಬಾರ್ ಅವರು ಊರಿನ ಅಭಿವೃದ್ಧಿಯ ಬಗ್ಗೆ ಪಟ್ಟಿ ಮಾಡಿ ಆಗಬೇಕಾದ ಕೆಲಸದ ಬಗ್ಗೆ ಮಾತನಾಡಿದ್ದು, ಕನಿಷ್ಠ 100 ಕೋಟಿ ರು ಅನುದಾನವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿಕೊಡಬೇಕು. ಈ ಭಾಗಕ್ಕೆ ದಿನಕ್ಕೆ 1 ಬಸ್ ವ್ಯವಸ್ಥೆ ಸದ್ಯಕ್ಕೆ ಇದ್ದು, ಇದನ್ನು ಬದಲಿಸಿ ಗಂಟೆಗೆ 1ರಂತೆ ಸಿಟಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ಅನುಕೂಲಕರವಾಗಲಿದೆ ಎಂದರು. 1972ರಲ್ಲಿ ಅರ್ಥಮಂತ್ರಿಯಾಗಿರ್ತಕ್ಕಂಥ SMI ಅವರು ಇವರು ಮಾರುಕೇರಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದು ನಂತರ 52ನೇ ವರ್ಷಕ್ಕೆ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಂಕಾಳ ವೈದ್ಯರು. ನಾವು ಇವತ್ತು 52 ವರ್ಷದ ಮೇಲೆ ಸಚಿವರನ್ನು ಕಾಣುವಂಥ ಭಾಗ್ಯ ಬಂದಿರತಕ್ಕಂಥದ್ದು ನಮ್ಮೆಲ್ಲ ಸೌಭಾಗ್ಯ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ್ರೆ ಗ್ರಾಮೀಣ ಭಾಗದ ಸಚಿವರೇ ಇದ್ದರೆ ಮಾತ್ರ ಅದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಅವರು ಗ್ರಾಮೀಣ ಮಟ್ಟದಿಂದ ಗ್ರಾಮ ಪಂಚಾಯತಿಯಿಂದ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯ ಮಾಡುವ ಮೂಲಕ, ಬಹಳ ಅನುಭವದ ಮೂಲಕ ಅವರು ಆಕಾಂಕ್ಷೆ ಆಗದೇ ಇದ್ರೂ ಸಹ ಅವರು ಭಟ್ಕಳ ಕ್ಷೇತ್ರದ ಶಾಸಕರಾಗಿ ಇವತ್ತು ಸಚಿವರಾಗಿ ನಮ್ಮ ಮುಂದೆ ಇದ್ದಾರೆ. ನಾಮದಾರಿಗಳು ಎಲ್ಲ ಜಾತಿ ಜನಾಂಗಗಳು ಹೊಂದಿರುವ ಒಂದು ಗ್ರಾಮ ಪಂಚಾಯತ್ ಇದು. ತೀರಾ ಹಿಂದುಳಿದ ಪ್ರದೇಶ. ಇಲ್ಲಿ ಅನೇಕ ಸಮಸ್ಯೆಗಳಿವೆ. ಅದನ್ನು ತಾವು ಬಗೆಹರಿಸಿಕೊಡ್ಬೇಕು. ಈ ಗ್ರಾಮ ಪಂಚಾಯತಿಗೆ ಕನಿಷ್ಠ 100 ಕೋಟಿ ಆದರೂ ಅನುದಾನ ಕೊಡಬೇಕು ಸರ್ಕಾರದಿಂದ. ಯಾಕಂದರೆ ನಿಮಗೆ ಆ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಕ್ಯಾಬಿನೆಟ್ ಸಚಿವರಾಗಿದ್ದೀರಿ. ಇಲ್ಲಿ ಅತಿಕ್ರಮಣ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಸೇತುವೆ ಸಮಸ್ಯೆ ಇದೆ. ಅದೇ ರೀತಿಯಾಗಿ
ನಮ್ಮೂರಿಗೆ ಒಂದು ಆಟದ ಗ್ರೌಂಡ್ ಬೇಕು. ನಂತರ ಗ್ರಾಮಸ್ಥರು ತಮ್ಮ ಅಹವಾಲನ್ನ ಹೇಳಲು ಸಚಿವ ಮಂಕಾಳ ವೈದ್ಯ ಅವರು ಸೂಚಿಸಿದ್ರು. ಈ ವೇಳೆ ಗ್ರಾಮಸ್ಥ ಮಹೇಶ್ ಗೊಂಡ, ನಮ್ಮ ಊರಿನಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ವ್ಯವಸ್ಥೆ ಸರಿಪಡಿಸಿಕೊಡಬೇಕು, ಕಾರಣ ತುರ್ತು ಸಂದರ್ಭದಲ್ಲಿ ಇದು ನಮಗೆ ಸಮಸ್ಯೆಯಾಗುತ್ತದೆ. ಇನ್ನು ಈ ಭಾಗದ ಬಹುತೇಕ ಜನರು ಎಸ್ಡಿ ಗೊಂಡ ಸಮುದಾಯದ ಜನರಿದ್ದು, ಕಳೆದ ಬಾರಿ ನಮಗೆ ಎಸ್ಟಿ ಸರ್ಟಿಫಿಕೇಟ್ ವಿತರಿಸುವುದಾಗಿ ಶಾಸಕರಾಗಿದ್ದ ವೇಳೆ ತಿಳಿಸಿದ್ದು, ಇನ್ನೂ ತನಕ ನಮಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಎಂದರು. ಯಾಕಂದ್ರೆ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಒಬ್ಬ ಜಾಬ್ ಎಂಪ್ಲಾಯ್ಸ್ ಗಳಿಗೆ ತೊಂದರೆ ಆಗ್ತಾ ಇದೆ. ಜಾಬ್ ಎಂಪ್ಲಾಯ್ಸ್ ಆದವರಿಗೆ ಕೂಡ ಪುನಃ ಅವರಿಗೆ ಬೇರೆ ರೀತಿಯ ಕಾನೂನುಬದ್ಧವಾಗಿ ಅವರಿಗೆ ತೊಂದರೆಗಳಾಗ್ತಾ ಇದೆ. ಎಲ್ಲ ವಿಷಯದಲ್ಲೂ ಇವತ್ತೊಂದು ಪಂಚಾಯತ್ ಮಟ್ಟದಲ್ಲಿ ನಾವು ಈಗ ಒಂದು ಆಡಿ ನಂಬರ್ ಇದೆ, ನಾವೊಂದು ಏನಾದ್ರು ಒಂದು ಪಡ್ಕೊಳ್ಬೇಕಂತ ಹೇಳಿದ್ರೆ ಆಡಿ ನಂಬರ್ ಕೇಳ್ತಾರೆ. ಇದು ನಮ್ಮ ಸಮಾಜದವರಿಗೆ ಭಾರಿ ತೊಂದರೆ ಆಗ್ತಾ ಇದೆ ಸರ್. ಇದು ನೀವು ಮುಂದೆ ಮಾಡ್ತೀವಿ ಅನ್ನೋದಕ್ಕಿಂತ ನಮಗೆ ಸ್ಪಾಟ್ ಅಲ್ಲಿ ಸರಿಯಾಗಿ ಅದನ್ನ ಗೈಡೆನ್ಸ್ ಕೊಡಿ ಸರ್. ನಿಮ್ಮ ಮೇಲೆ ವಿಶ್ವಾಸ ಇದೆ. ಈಗ ಮಂಜು ಅವರು ಹೇಳಿದ್ರು, ನಿಮ್ಮ ಮೇಲೆ ಸಾಕಷ್ಟು ವಿಶ್ವಾಸ ಇದೆ. ಖಂಡಿತ ನಮ್ಮ ಸಮಾಜದವರಿಗೂ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ. ಹಿರಿಯ ನಾಗರಿಕರಾದ ಪ್ರಮೋದ್ ಶೆಟ್ಟಿ ಅವರು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಮುಖ ರಸ್ತೆಯನ್ನ ಮಾಡಿಕೊಡುವ ಮನವಿಯನ್ನ ಸಚಿವರ ಮುಂದಿಟ್ಟರು. ಇನ್ನೋರ್ವ ಗ್ರಾಮಸ್ಥರಾದ ಮಂಜುನಾಥ್ ಮೋಗೇರ್, ನಮ್ಮಲ್ಲಿ ಸಾಕಷ್ಟು ಬಾರಿ ವಿದ್ಯುತ್ ಕಡಿತ ಸಮಸ್ಯೆ ಪದೇ ಪದೇ ಜನರು ಎದುರಿಸುವಂತಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಿದೆ ಮತ್ತು ಭಟ್ಕಳದ ಹಳ್ಳಿಯಿಂದ ಬರುವ ವ್ಯಾಪಾರಿಗಳಿಗೆ ಭಟ್ಕಳದ ಭಾನುವಾರ ಸಂತೆಯಲ್ಲಿ ಅಂಗಡಿ ಹಾಕಲು ಸೂಕ್ತ ವ್ಯವಸ್ಥೆ ನೀಡುತ್ತಿಲ್ಲ. ಸ್ಥಳೀಯರಿಗೆ ಮೊದಲ ಆದ್ಯತೆಯ ಮೇಲೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಬೇರೆ ತಾಲೂಕು, ಜಿಲ್ಲೆ, ರಾಜ್ಯದ ವ್ಯಾಪಾರಿಗಳಿಗೆ ಅಂಗಡಿ ಹಾಕಲು ಪುರಸಭೆ ಮುಂದಿದೆ ಎಂದು ಆರೋಪಿಸಿದರು. ಸಂತೆ ಮಾರ್ಕೆಟ್ ಸರ್, ನಾವು ಈ ತಾಲೂಕಿನ ಜನ ನಾವು ಸರ್ ಸಂತೆ ಮಾರ್ಕೆಟ್ ಅಲ್ಲಿ ನಮ್ಮ ಈ ಹಳ್ಳಿ ಮೇಲೆ ನಾವು ಯಾರಿಗೂ ಜಾಗ ಇಲ್ಲ ಸರ್. ರೋಡ್ ಅಲ್ಲಿ ಎಲ್ಲೆಲ್ಲೋ ನಿಂತ್ಕೊಂಡೆ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಎಲ್ಲಿಂದ ಬಂದವರಿಗೆ ಒಳಗಡೆ ಜಾಗ ಇದೆ ಸರ್, ಅದೊಂದು ಸಮಸ್ಯೆಯನ್ನು ಪರಿಹರಿಸಬೇಕು. ಎಲ್ಲಿಂದ ಬರ್ತಾರೆ, ಹುಬ್ಬಳ್ಳಿ ಆ ಕಡೆಯಿಂದ ಬಂದರು ಎಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನಾವು ರಸ್ತೆಯಲ್ಲಿ ಕೂತ್ಕೊಂಡು ಎಲ್ಲೆಲ್ಲೋ ಯಾರ್ಯಾರು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇದು ಮಾಡ್ಕೊಂಡು ಅವ್ರು ಬಂದು ನಾವು ಇಳಿಸುವವರಿಗೆ ಹೋಗಿ 10 ರೂಪಾಯಿ ಕೊಡಿ ಸುಂಕ, ಬೇಕಾದ್ರೆ ಬಂದು ಇಶ್ವರ ಅಡಿಗೆ ಬರ್ಲಿ ತಗೊಂಡವ್ರು ಸುಂಕ ಬಂದು ತಗೋತಾರೆ. ನಮ್ಗೆ ಮಾರಾಟ ಮಾಡುವಂತ ವ್ಯವಸ್ಥೆ ಸರ್ ಇಲ್ಲ ಸರ್. ನಂತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಉಸ್ತುವಾರಿ ಸಚಿವರು, ನನ್ನ ಶಾಸಕತ್ವದ ಅವಧಿಯಲ್ಲಿ ಅತಿಕ್ರಮಣದಾರರ ಜಾಗಕ್ಕೆ ಮೊದಲು ಜಿಪಿಎಸ್ ಮಾಡಿಕೊಟ್ಟಿದ್ದೇನೆ. ಅದಾದ ಬಳಿಕ ಮುಂದಿನ ಚುನಾವಣೆಯಲ್ಲಿ ನನ್ನನ್ನ ಸೋಲಿಸಿದ್ದೀರಿ. ಈಗ ಮತ್ತೆ ಆಯ್ಕೆ ಮಾಡಿದ್ದೀರಿ. ನನ್ನ ಜವಾಬ್ದಾರಿಯನ್ನ ನಾನು ಮರೆಯದೆ ಕೆಲಸ ಮಾಡುತ್ತೇನೆ. ತಾಲೂಕಿನಲ್ಲಿ ಒಟ್ಟು 26,000 ಕುಟುಂಬ ಅತಿಕ್ರಮಣ ಜಾಗದಲ್ಲಿದ್ದಾರೆ ಎಂದರು. ಇನ್ನು 2013ರ ಪೂರ್ವದಲ್ಲಿ ಯಾವುದೇ ಗೊಂಡ ಸಮುದಾಯದ ಸರ್ಟಿಫಿಕೇಟ್ ನೀಡದೆ ಸ್ಥಗಿತಗೊಂಡಿತ್ತು. ಆದರೆ ಸಮುದಾಯದ ಏಳಿಗೆಯ ಹಿನ್ನೆಲೆಯಲ್ಲಿ ಅರ್ಧ ಗಂಟೆಯಲ್ಲಿ ಆರ್ಡಿ ನಂಬರ್ ನೀಡಿ ಸರ್ಟಿಫಿಕೇಟ್ ನೀಡಿದ್ದೇನೆ. ಅಂದಿನ ತಹಶೀಲ್ದಾರರ ಮೂಲಕ ವಿತರಿಸಿದ್ದೇವೆ. ಚುನಾವಣೆಯಲ್ಲಿ ಈ ಭಾಗದ 3 ಬೂತ್ನಲ್ಲಿ ನನಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿದ್ದೀರಿ. ನಿಮ್ಮ ಕೆಲಸ ನಾವೇ ಮಾಡಬೇಕಿದೆ ಹೊರತು ಮುಂದೆ ಯಾರೂ ಮಾಡುವುದಿಲ್ಲ ಎಂದರು. ಹಾಗೆ ಮಾತಾಡುವಾಗ ಸಮಾಜದ ವಿಷಯದಲ್ಲಿ ಮಾತಾಡಬಾರ್ದು ಅಂತ ಇದೆ, ಮಾತಾಡದೇ ಇದ್ರೆ ತಪ್ಪಾಗ್ಬೋದು. ST ಸರ್ಟಿಫಿಕೇಟ್ ಯಾಕಾಗಿ ನಿಂತಿದೆ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇದು ಸ್ವಲ್ಪ ಬೇಜಾರಾಯ್ತು ನನಗೆ. 2013 ಪೂರ್ವದಲ್ಲಿ ನಿಂತಿತ್ತು. ಆಗ ನಾನು ಅರ್ಧ ಗಂಟೆಯಲ್ಲಿ ನಿಮ್ಮ ಮುಖಂಡರನ್ನ ಕರೆದು ಆಗಿಂದಾಗೆ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿಸಿದೆ. ಆಗ ಪಾಪ ಈ ಊರಿನವರೇ ತಹಸೀಲ್ದಾರ್ ಇದ್ದರು, ನಮ್ಮ ಹೆಗಡೆಯವರು ಎಂತವರಿಗೆ ಊರು ಬಿಟ್ಬಿಟ್ಟು ಸಿರಿಸಿರಿ ಮನೆ ಮಾಡಿದರು. ಡಿಜಿ ಹೆಗಡೆ ಅವರನ್ನ ಕರೆದು, ಬೋರ್ಕರ್ ಅಂತ ತಹಸೀಲ್ದಾರ್ ಇದ್ದರು, ಅವರನ್ನ ಕರೆದು ಅರ್ಧ ಗಂಟೆಯಲ್ಲಿ ನಿಮಗೆ ಸರ್ಟಿಫಿಕೇಟ್ ಆರ್ಡಿ ನಂಬರ್ ಇರೋ ಸರ್ಟಿಫಿಕೇಟ್ ಏನಾದ್ರು ಇತ್ತು ಅಂತ ಆದ್ರೆ ಅದನ್ನ ನಾನು ಕೊಡಿಸಿದ್ದೆ. ಅದ್ರ ನಂತರ 2018ಕ್ಕೆ ಎಲೆಕ್ಷನ್ ಬಂತು. ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ 80% ವೋಟನ್ನ ಕೊಟ್ಟು ಗೆಲ್ಲಿಸಿದ್ರಿ. ಆ ಬಂದ ತಕ್ಷಣ ಮತ್ತೆ ನಿಲ್ಲಿಸಿದ್ರು. ಹೌದಲ್ಲ? ಇದು ಹೌದಲ್ಲ? ಈಗ ನನಗೆ ಇಡೀ ಕ್ಷೇತ್ರದ 228 ಬೂತಲ್ಲಿ ಅತಿ ಹೆಚ್ಚಾಗಿ ಕಿತ್ತರೆ ಪಂಚಾಯತ್ ಅಲ್ಲಿ ಗೊಂಡ್ರು ಜಾಸ್ತಿ ಇರೋದು, ಅತಿ ಹೆಚ್ಚು ಓಟನ್ನು ಕೊಟ್ಟು ನನ್ನನ್ನು ಆಯ್ಕೆ ಮಾಡಿದ್ರೆ ನಾನು ಸಮಸ್ಯೆ
ಇದು 6 ವರ್ಷದಿಂದ ಇದು ಹಾಗೇ ಇದೆ. ಲಾಸ್ಟ್ ಇಲೆಕ್ಷನ್ ಸಂದರ್ಭದಲ್ಲಿ 10 ಜನ ದೊಡ್ಡವರಿಗೆ ಸಿಂಧೂರು ಹೋಗ್ಬಿಟ್ಟು ಹೋಗ್ಬಿಟ್ರು. ನಾನು ನಿಮಗೆ ಸಿಂಧೂರು ಕೊಡಿಸಿದ್ದೆ, RD ಸರ್ಟಿಫಿಕೇಟ್ ಕೊಡಿಸಿದ್ದೆ, ನಿಮ್ದೆಲ್ಲ ಕೆಲಸವನ್ನ ಮಾಡಿಬಿಟ್ಟಿದ್ದೆ. ಏನಾದರೂ ಕೆಲಸ ಇದ್ದರೆ ನಾ ಇಲೆಕ್ಷನ್ ಟೈಮಲ್ಲಿ ಹೇಳಿದೆ, ಈ ಕೆಲಸ ಅರ್ಧ ಗಂಟೆ ಕೆಲಸ, ನಾನು ಅರ್ಧ ಗಂಟೆ ಮುಗಿಸ್ತೇನೆ. ಯಾಕೆ ಹೀಗಾಯಿತು ಗೊತ್ತಿಲ್ಲ, ಇದು ಆಗಬಾರ್ದಿತ್ತು ಈಗ ಅಂತ ಹೇಳಿದೆ. 5 ವರ್ಷ ಕೊಡದೇ ಇದ್ರಲ್ಲ, 5 ವರ್ಷ ಕೊಡಲಿಲ್ಲ. ಯಾವ ಸರ್ಕಾರ ನನಗೆ ಗೊತ್ತು, ಯಾವ ಸರ್ಕಾರ ನಿಲ್ಲಿಸ್ತು ನನಗೆ ಗೊತ್ತು, ನಿಮ್ಗೆಲ್ಲ ಗೊತ್ತಿದೆ. ಈಗ ತೆಟ್ಟಿಲ್ಲ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ, ಅದನ್ನು ಸರಿ ಮಾಡ್ತೀನಿ. ನಿಮ್ಗೆ ಎಷ್ಟು ಸರ್ಟಿಫಿಕೇಟ್ ಸಿಗ್ತದೆ, RD ನಂಬರ್ ಸರ್ಟಿಫಿಕೇಟ್ ಸಿಗ್ತದೆ. ಸ್ವಲ್ಪ ಆದಷ್ಟು ಬೇಗ ಮಾಡಿಸುವಂತ ಕೆಲಸ ಮಾಡಿದೆ. 1.5 ವರ್ಷ ಕಾಲದಲ್ಲಿ ಅರ್ಧ ಗಂಟೆ ಕೊಟ್ಟು ಏನು ಪ್ರಯೋಜನ. ಭಟ್ಕಳದಿಂದ ಹೊನ್ನಾವರದ ತನಕ ನನ್ನ ಅಭಿವೃದ್ಧಿ ಕೆಲಸ ಜನರ ಮುಂದಿಡಲಿದ್ದೇನೆ. ಬೇಕಾಬಿಟ್ಟಿ ಮಾತನಾಡುವವರಿಗೆ ಇದು ನನ್ನ ಸವಾಲು ಎಂದು ತಮ್ಮ ಎದುರಾಳಿಗಳಿಗೆ ತಿರುಗೇಟು ನೀಡಿದ್ರು. ನಾನು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ನೇರವಾಗಿ ಮಾತಾಡ್ತೇವೆ, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಒಬ್ಬರು ಪತ್ರಕರ್ತರು ಊರಲ್ಲಿ ಅಥವಾ ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಮ್ಮ ಊರು ಅಭಿವೃದ್ಧಿ ಆಗಬೇಕು, ನನ್ನ ಸಹಾಯ ಸಹಕಾರ ಆಗಬೇಕು ಅಂತ ಆದರೆ ಏನನ್ನು ಮಾಡಬಹುದು ಅನ್ನೋದಕ್ಕೆ ಇವತ್ತೇ ಇವರು ಉದಾಹರಣೆ. ಯಾಕೆಂದರೆ ಕೆಲವು ಪತ್ರಕರ್ತರು ಇರ್ತಾರೆ, ಅದು ಏನು ಅಭಿವೃದ್ಧಿ ಮಾಡಬೇಕು ಅಥವಾ ಏನು ಮಾಡ್ತಾ ಇದ್ದಾರೆ, ಏನು ಮಾಡಾರ ನೋಡಿದ್ರು ಅವರಿಗೆ ವೈಯಕ್ತಿಕನೋ ಅಥವಾ ಏನು ಗೊತ್ತಿಲ್ಲ, ಅವ್ರದ್ದೇ ಬೇರೆ. ನಾನು ಪೇಪರ್ ಓದ್ತೀನಿ, ಓದೋದು ಬಂದು ಮಾಡಿದೆ, ಟೈಮು ಇಲ್ಲ, ಮತ್ತು ಬರೆಯುವಂಥದ್ದೇ ಸುಳ್ಳು ಬರ್ತದೆ ಅಂದಮೇಲೆ ಮತ್ತೆ ಏನು ಮಾಡೋದು. ಕೆಲವು ಪತ್ರಿಕೆಗಳಿಗೆ ದಯವಿಟ್ಟು ಯಾರು ಬೇಜಾರು ಅದಕ್ಕೆ ಹೇಳக்கூಡಲ್ಲ, ನೇರವಾಗಿ ಮಾತಾಡ್ತೇನೆ. ಹಾಗಾಗಿ ಏನು ಲಿಸ್ಟ್ ಮಾಡಿಕೊಟ್ಟಿದ್ದಾರೆ, 100 ಕೋಟಿ ಬೇಕು ಅಂತ ಕೇಳಿದ್ದಾರೆ. ಅದರಲ್ಲಿ ಹಂತ ಹಂತವಾಗಿ ಇದೆಲ್ಲ ಅವಶ್ಯಕತೆ ಇರುವಂಥದ್ದು. ಈ ಊರಿಗೆ ಕೊಡಲೇಬೇಕು, ಇದು ಗುಡ್ಡಗಾಡು ಪ್ರದೇಶ, ಇದು ಅವಶ್ಯಕತೆ ಉಂಟು, ಇದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಂತರ ಸಭೆಗೆ ಆಗಮಿಸಿದ ಗ್ರಾಮಸ್ಥರು, ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಸಚಿವರು ಕೆಲವೊಂದು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿದರು. ಈ ವೇಳೆ ಅಜ್ಜಿಯೊಬ್ಬಳು ಸಚಿವರ ಬಳಿ ತನ್ನ ಸಮಸ್ಯೆಯನ್ನ ಹೇಳಿಕೊಂಡು ಭಾವುಕಳಾಗಿ ಕಾಲಿಗೆ ಬೀಳಲು ಮುಂದಾಗಿದ್ದಳು. ಆದರೆ ಅಜ್ಜಿಯನ್ನ ತಡೆದು ನಿಲ್ಲಿಸಿದ ಸಚಿವರು, ನನ್ನ ತಾಯಿಯ ವಯಸ್ಸಿನವಳು ನೀನು, ನನ್ನ ಕಾಲಿಗೆ ಬೀಳುವುದು ಸರಿನಾ ಅಂತ ತಮಗೆ ಕೊಟ್ಟ ಎಳನೀರನ್ನ ಅಜ್ಜಿಗೆ ನೀಡಿ ನಿನ್ನ ಸಮಸ್ಯೆಯನ್ನ ನಾನು ಬಗೆಹರಿಸಿ ಕೊಟ್ಟೇ ಕೊಡುತ್ತೇನೆ, ಯಾವುದೇ ಭಯ ಬೇಡ ಎಂದು ಧೈರ್ಯ ತುಂಬಿ ಮತ್ತೊಮ್ಮೆ ತಾವೊಬ್ಬ ಜನಾನುರಾಗಿ ನಾಯಕ ಅನ್ನೋದನ್ನ ಸಚಿವರು 100 ಜನರ ಮುಂದೆ ನಿರೂಪಿಸಿ ತೋರಿಸಿದ್ರು. ಈ ವೇಳೆ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ರಾಜು ನಾಯ್ಕ್, ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷ ಜನಾರ್ದನ್ ದೇವಾಡಿಗ, ಮಾರುಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗವೇಣಿಗೊಂಡ, ಸದಸ್ಯೆ ಸುಧಾ ಹೆಗಡೆ ಸೇರಿದಂತೆ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.